ಯಾರು ನಿಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಅಂತ ಹೇಳಿ ಇವತ್ತಿಗೂ ನೀವು ಶಾಲೆಗೆ ಮಕ್ಕಳಿಗೆ ಕಾಲೇಜ್ಗಳಲ್ಲಿ ಕೇಳಿದರೆ ಇಬ್ಬರು ಹೆಸರು ಹೇಳ್ತಾರೋ, ಗಾಂಧೀಜಿ, ನೆಹರೂಜಿ. ಮೂರನೇ ಜಿ ಗೊತ್ತೇ ಇಲ್ಲ ಅವರಿಗೆ. ಅಹಿಂಸೆ ಮೂಲಕ ಈ ದೇಶವನ್ನು ನಾಶ ಮಾಡುವಂತ ಗಾಂಧೀಜಿಯ ಮಾನಸಿಕತೆ ಇವತ್ತು ಎಷ್ಟು ಜನ ಇದ್ದಾರೆ. ಔರಂಗಜೇಬನ ಬಗ್ಗೆ ನಾವು ಮಾತಾಡ್ತಾ ಇಲ್ವಾ? ಔರಂಗಜೇಬನ ಬಗ್ಗೆ ಕೇಳ್ತಾ ಇಲ್ವಾ ನಾವು? ಎಷ್ಟು ಕೊಲೆ, ಎಷ್ಟು ಹಿಂಸೆ, ಎಷ್ಟು ದೇವಸ್ಥಾನಗಳನ್ನು ಒಡೆದಲ್ಲ, ಅವನ ಬಗ್ಗೆ ನಾವು ಇತಿಹಾಸವನ್ನು ಓದ್ತಾ ಇದೀವಲ್ಲ. ಬಾಬರನ ಬಗ್ಗೆ ಓದ್ತಾ ಇಲ್ವಾ? ಟಿಪ್ಪುನ ಬಗ್ಗೆ ಓದ್ತಾ ಇಲ್ವಾ? ನೀವು ಇತಿಹಾಸವನ್ನು ತುಂಬಿ ತುಳುಕ್ತಾ ಇರುವಂತ ಇವರೆಲ್ಲ ಯಾರು ಕೊಲೆಗಡಕರಲ್ವಾ ಇವರು? ನಮ್ಮ ಕಾಂಗ್ರೆಸ್ ತಪ್ಪು ಮಾಡ್ತಾ ಇದೆ ಅಂತ ಗೊತ್ತಿದೆ. ಅದಕ್ಕೆ ಮುಂದಿನ ಹೆಜ್ಜೆ ಏನು? ಅದೇ ಚರ್ಚೆ, ಅದೇ ವಾಟ್ಸಪ್, ಅದೇ ಮೆಸೇಜು, ಅದನ್ನೇ ಕಳಿಸ್ತಾ ಇರೋದಾ? ಅವರು ಯಶಸ್ವಿ ಆದರು. ಯಾರು ಹಿಂದೆ ವಿಚಾರ ಇಟ್ಟುಕೊಂಡು ಇಲ್ಲಿ ತನಕ ಇತಿಹಾಸವನ್ನ, ಪುಸ್ತಕಗಳನ್ನ ನಮಗೇನು ಬೋಧನೆಯನ್ನ ಮಾಡ್ತಾ ಬಂದ್ರು, ಅವರು ಯಶಸ್ವಿ ಆದರು. ಡಾಕ್ಟರ್ ಹೆಡ್ಗೆವಾರ್ ಅವತ್ತೇ ಹೇಳಿದ್ರು, ಇದೇ ಶರೀರ, ಇದೇ ಕಣ್ಣಿನಿಂದ ನಾನು ಹಿಂದೂ ರಾಷ್ಟ್ರ ನೋಡಬೇಕು ಅಂತನ್ನುವಂಥದ್ದು ಅವತ್ತು ಅವ್ರು ಹೇಳಿದ್ರು. 100 ವರ್ಷ ಆದರೂ ಕೂಡ ನಮಗೇನು ಅನಿಸ್ತಾ ಇಲ್ಲ ಹಿಂದೂ ರಾಷ್ಟ್ರದ ಬಗ್ಗೆ. ಇವತ್ತು ಈ ಪುಸ್ತಕ ಪ್ರಕಟಣೆ ಮಾಡುವಂಥ ಪ್ರಕಾಶಕರು, ವ್ಯಕ್ತಿ, ಅನುವಾದಕರು, ಇವರು ಎಲ್ಲರ ಎದೆ 8 ಎದೆ ಇದೆ, 56 ಇಂಚ್ ಎದೆ ಇದೆ ಅಂತನ್ನುವಂಥದ್ದು ಹೇಳ್ತೀನಿ. ಅವರ ಧೈರ್ಯಕ್ಕೆ, ಅವರ ಒಂದು ಈ ಸಾಹಸಕ್ಕೆ ಮೆಚ್ಚಲೇಬೇಕು, ಅಭಿನಂದನೆಗಳನ್ನು ಹೇಳಲೇಬೇಕು ನಾವು. ಸೊ ಇನ್ನು ಈ ಪುಸ್ತಕದ ಸಂಬಂಧಪಟ್ಟಾಗೆ ನಾನೇಕೆ ಅಂತ ಹೇಳಿ ಪ್ರತಿಯೊಬ್ಬರು ನೀವು ಓದಬೇಕಾಗತ್ತೆ. ನಾನೇಕೆ ಅಂತಂದರೆ ನಾನು ಅಂತನ್ನುವಂಥದ್ದು ಪ್ರತಿಯೊಬ್ಬರು ಹೇಳಬೇಕಾಗತ್ತೆ. ಸೊ ಪ್ರತಿಯೊಬ್ಬರೂ ಕೂಡ ಆ ವ್ಯಕ್ತಿಯ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ಯೋಚನೆ, ಚರ್ಚೆ ಒಂದ್ಸಲ ಮಾಡಲೇಬೇಕು ನಾವು. ಅದನ್ನೇ ಹೇಳಿದರು ಹರೀಶ್ ಅವರು. ಇಲ್ಲಿಗೆ ನಿಂತ್ಕೊಳ್ಳೋಂಗಿಲ್ಲ ಅಂತ ಹೇಳಿ. ಸೊ ಇವತ್ತು ನಾವು ಎಷ್ಟು ವಿಚಿತ್ರವಾದಂಥ ಮಾನಸಿಕ ಸ್ಥಿತಿಯಲ್ಲಿ ನಿರ್ಮಾಣ ಆಗಿಬಿಟ್ಟಿದ್ದೀವಿ ಅಂತನ್ನುವಂಥದ್ದು, 78 ವರ್ಷದ ಈ ದೇಶದ ಆ ಹೆದರಿಕೆ, ಸುಳ್ಳು ಇತಿಹಾಸವನ್ನು ಓದಿ 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 ಯಾರು ನಿಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಅಂತ ಹೇಳಿ ಇವತ್ತಿಗೂ ನೀವು ಶಾಲೆಗೆ ಮಕ್ಕಳಿಗೆ ಕಾಲೇಜ್ಗಳಲ್ಲಿ ಕೇಳಿದರೆ ಇಬ್ಬರು ಹೆಸರು ಹೇಳ್ತಾರೋ, ಗಾಂಧೀಜಿ, ನೆಹರೂಜಿ. ಮೂರನೇ ಜಿ ಗೊತ್ತೇ ಇಲ್ಲ ಅವರಿಗೆ ಇವತ್ತಿಗೂ. ಹಾಗಾದರೆ ಎಷ್ಟು ಜನರ ತ್ಯಾಗ, ಎಷ್ಟು ಜನರ ಬಲಿದಾನ, ಎಷ್ಟು ಜನರ ಸಂಸಾರ ಉದ್ಧ್ವಸ್ತ ಮಾಡ್ಕೊಂಡ್ರಲ್ಲ, ನಗನಗತ ನೇಣಗಂಬ ಸೇರಿದಾರಲ್ಲ, ಗುಂಡು ಹೊಡ್ಕೊಂಡ್ರಲ್ಲ. ಹಾಗಾದ್ರೆ ಅವ್ರ ತ್ಯಾಗ, ಬಲಿದಾನ ವ್ಯರ್ಥನ ಅವ್ರದ್ದು? ಇದನ್ನೇ ಮುಚ್ಚಾಕಿದ್ರು ಅವರು. ಯಾಕೆ? ಈ ಸಮಾಜ ಹೋರಾಟಕ್ಕೆ, ಈ ಸಮಾಜ ಪ್ರತಿಕ್ರಿಯೆಗೆ, ಪ್ರತಿಭಟನೆಗೆ ಏಳಬಾರದು. ಅವರು ಸಕ್ಸಸ್ ಆದರು, ಅವರು ಯಶಸ್ವಿ ಆದರು. ಯಾರು ಹಿಂದೆ ವಿಚಾರ ಇಟ್ಟುಕೊಂಡು ಇಲ್ಲಿ ತನಕ ಇತಿಹಾಸವನ್ನ, ಪುಸ್ತಕಗಳನ್ನ ನಮಗೇನು ಬೋಧನೆಯನ್ನ ಮಾಡ್ತಾ ಬಂದ್ರು, ಅವರು ಯಶಸ್ವಿ ಆದರು. ಸೊ ಆ ಯಶಸ್ವಿಗೆ ಉತ್ತರ ಕೊಡಬೇಕಾಗಿದೆ. ಇಲ್ಲ, ನಿಮ್ಮ ಯಶಸ್ವಿ ಅಯಶಸ್ವಿ ಮಾಡ್ತೀವಿ, ಸುಳ್ಳನ್ನು ಮಾಡ್ತೀವಿ. ನಿಜವಾದ ಇತಿಹಾಸ ಬೇರೆ ಇದೆ. ಹೋರಾಟದ, ತ್ಯಾಗದ, ಸಂಘರ್ಷದ, ದೇಶಭಕ್ತಿಯ ಇತಿಹಾಸ ಇದೆ ಅಂತ ಹೇಳೋಗೋಸ್ಕರನೇ ಸಮೃದ್ಧಿ ಸಾಹಿತ್ಯ ಇವತ್ತು ಪ್ರಕಾಶಕರು ನಿರ್ಮಾಣ ಆಗಿದ್ದಾರೆ ಅಂತನ್ನುವಂತ ಹೇಳ್ತಾರೆ. ಬೇಕಾಗಿದೆ ರೀ. ಎಷ್ಟು ವಿಷಯಗಳನ್ನು ಇವತ್ತು ಹರೀಶ್ ಅವರು ಹೇಳಿದರು. ಇನ್ನೂ ನಾವು ಕೇಳಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಕೇಳಲಾರದ ವಿಷಯಗಳು, ಕೇಳಲಾರದ ಇವತ್ತು ಇತಿಹಾಸ ನಮಗೆ ಕೇಳಿದ ತಕ್ಷಣವೇ ಹೆಂಗೆ ಏನೇನಾಗ್ತಾ ಇದೆ, ಎಷ್ಟು ಕುತೂಹಲ ಆಗ್ತದೆ, ಎಷ್ಟು ಒಳಗಡೆಗೆ ನಮಗೆ ಸಿಟ್ಟು ಬರ್ತಾ ಇದೆ ಎಲ್ಲರಿಗೂ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳೋದು, ಹೊಟ್ಯಾಗಿನ ಸಿಟ್ಟು ರಟ್ಟ್ಯಾಗ ಬರಬೇಕಾಗಿದೆ. ಒಬ್ಬರು ಪುಸ್ತಕ ಬರೆದಿದ್ದಾರೆ, ಅದು ಹೊಟ್ಯಾಗಿನ ಸಿಟ್ಟು ರಟ್ಟ್ಯಾಗ ಬರಲಿ ಅಂತೇಳಿ. ಭಾವುರಾವ್ ದೇಶಪಾಂಡೆ ಅಂತನ್ನುವಂಥವ್ರು ನಮ್ಮ ಸಂಘದ ಹಿರಿಯ ಪ್ರಚಾರಕರು ಪುಸ್ತಕ ಬರೆದರು. ಅವರು ಇವತ್ತು ಅದಿಲ್ಲ, ರಟ್ಟ್ಯಾಗಿಲ್ಲ. ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ, ಮೊಬೈಲ್ನಲ್ಲಿ, ನೆಟ್ವರ್ಕ್ನಲ್ಲಿ ಇಲ್ಲೇ ಇದೆ, ಅಷ್ಟೇ ಓಡಾಡ್ತಾ ಇದೆ ಅದು.
ಹೊರಗೆ ಬರ್ತಾನೆ ಇಲ್ಲ. ಗೊತ್ತಿದೆ ನಮಗೆ ಇತಿಹಾಸ ತಪ್ಪಿದೆ, ನಮ್ಮ ಕಾಂಗ್ರೆಸ್ ತಪ್ಪು ಮಾಡ್ತಾ ಇದೆ ಅಂತ ಗೊತ್ತಿದೆ, ಅಥವಾ ಇನ್ನೇನೋ ಎಲ್ಲ ನಡೀತಾ ಇರುವಂಥದ್ದು ಇದು ತಪ್ಪು ಅಂತ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಮುಂದಿನ ಹೆಜ್ಜೆ ಏನು? ಅದೇ ಚರ್ಚೆ, ಅದೇ ವಾಟ್ಸಪ್ಪು, ಅದೇ ಮೆಸೇಜು, ಅದನ್ನೇ ಕಳಿಸ್ತಾ ಇರೋದಾ, ಅಥವಾ ಇನ್ನೇನಾದರೂ ಮಾಡಬೇಕಾ ಅಂತನ್ನುವಂಥದ್ದು ಯೋಚನೆ ಮಾಡಬೇಕಾಗಿದೆ. ಆ ಯೋಚನೆ ಮಾಡದೇ ಇದ್ರೆ ನಾವು ಉಳಿಗಾಲ ಇಲ್ಲ. 100ಕ್ಕೆ 100 ಹೇಳ್ತೀನಿ, ಈ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನುವಂಥ ಅಂಧಕಾರದ ಸ್ಥಿತಿಗೆ ನನಗಂತೂ ಅನ್ನಿಸ್ತಾ ಇದೆ. 45 ವರ್ಷ ಆಯ್ತು ನಾ ಮನೆ ಬಿಟ್ಟು. RSS ಮೂಲಕ ವಿಶ್ವ ಹಿಂದೂ ಬಜರಂಗ ದಳ ಶ್ರೀರಾಮ ಸೇನೆ ಸಂಘಟನೆಯವರೆಗೆ ನಾನು ತಲುಪಿದ್ದೀನಿ. 111 ಕೇಸಿದೆ ನನ್ನ ಮೇಲೆ. ಇವತ್ತು ನಾಗಮಂಗಲದ ಗಲಾಟೆಯ ಗಲಭೆಯಲ್ಲಿ ಮುಸ್ಲಿಮರು ಕಲ್ಲೆಸೆದರು, ಮುಸ್ಲಿಮರು ಅಲ್ಲಿ ಕಿಡಿಗೇಡಿಗಳಲ್ಲಿ ಬಾಟಲ್ ನೆನೆಸಿದ್ರು, ನಮ್ಮ ಗಣಪತಿಯನ್ನು ಅವಮಾನ ಮಾಡಿದರು. ಆದರೆ ಗಣೇಶ ಪ್ರತಿಷ್ಠಾಪನೆ ಮಾಡಿದಂಥ ಮಂಡಳಿಯವರನ್ನ ಅರೆಸ್ಟ್ ಮಾಡಿ ಇವತ್ತು ಮಂಡ್ಯ ಜೈಲಿನಲ್ಲಿಟ್ಟಿದ್ದಾರೆ. ಅವ್ರಿಗೆ ಹೋಗಿ ಭೇಟಿಯಾಗಿ ಸಾಂತ್ವನ ಹೇಳೋಣ, ಧೈರ್ಯ ಹೇಳೋಣ ಅಂತೇಳಿ ಹೊರಟ್ರೆ ಮದ್ದೂರಿಗೆ ನನ್ನನ್ನು ತಡೆದ್ರು. 7 ಜೀಪುಗಳು, 1 ವ್ಯಾನು. ಯಾರನ್ನ ಹಿಡಿಯೋಕ್ಕೆ? ಮುತಾಲಿಕನ್ನು ಹಿಡಿಯೋಕ್ಕೆ ತಡೆದ್ರು. DC ಆರ್ಡರ್ ಇದೆ, ನೀವು ಹೋಗಂಗಿಲ್ಲ ಮಂಡ್ಯಕ್ಕೆ ಅಂತಂದರು. ಅಂದರೆ ಇದೆಲ್ಲವನ್ನೂ ಕೂಡ ಇವತ್ತು ಇಷ್ಟೆಲ್ಲ ಅನುಭವಿಸಿದ ನಂತರ ನನಗೆ ಅನ್ನಿಸ್ತಾ ಇದೆ, ನನಗೆ ರಾತ್ರಿ ಕೆಲವು ಸಲ ನಿದ್ದೆ ಬರ್ತಾ ಇಲ್ಲ. ಮುಂದಿನ ದೇಶದ ಭವಿಷ್ಯ ಹೇಗಪ್ಪ ಇದು? ಏನು ಇದು? 100 ವರ್ಷ ಆಯ್ತಲ್ಲ RSS, 100 ವರ್ಷ, 100 ಇಯರ್ಸ್. ಡಾಕ್ಟರ್ ಹೆಡ್ಗೇವಾರ್ ಅವತ್ತೇ ಹೇಳಿದರು, ಯಾಚಿ ದೇಹಿ ಯಾಚಿ ಡೋಳೆ, ಇದೇ ಶರೀರ ಇದೇ ಕಣ್ಣಿನಿಂದ ನಾನು ಹಿಂದೂ ರಾಷ್ಟ್ರ ನೋಡಬೇಕು ಅಂತನ್ನುವಂಥದ್ದು ಅವತ್ತು ಅವ್ರು ಹೇಳಿದರು. 100 ವರ್ಷ ಆದರೂ ಕೂಡ ನಮಗೇನು ಅನ್ನಿಸ್ತಾ ಇಲ್ಲ ಹಿಂದೂ ರಾಷ್ಟ್ರದ ಬಗ್ಗೆ. ಸೊ ಇದಕ್ಕೆ ವ್ಯಾವಹಾರಿಕ ಆಚರಣೆ, ಪ್ರತಿಯೊಬ್ಬ ವ್ಯಕ್ತಿ ಯೋಚನೆ ಮಾಡದೇ ಇದ್ದರೆ, ಅದಕ್ಕೆ ನಾನು ಹೇಳಿದೆ, ನಾನೇಕೆ ಕೊಲೆ ಈ ವಧೆ ಮಾಡಿದೆ ಅಂತನ್ನುವಂಥ ಪ್ರಶ್ನೆ ಹಾಕಿದ್ದಾರೆ. ಪ್ರಶ್ನೆ ಬೇಡ, ಈಗ ನಾನೇಕೆ ಮಾಡಬಾರದು ಅಂತನ್ನುವಂಥದ್ದು ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಿಲ್ಲ. ಅವತ್ತಿನ ಸ್ಥಿತಿ ಇವತ್ತಿನ ಸ್ಥಿತಿ ವ್ಯತ್ಯಾಸ ಹೇಳಿದ್ದಾನೆ, ವ್ಯತ್ಯಾಸ ಹೇಳಿ. ನಾಥೂರಾಮ್ ಗೋಡ್ಸೆ ಕೊಲೆ ಅನ್ನುವಂಥದ್ದು, ವಧೆ ಅನ್ನುವಂಥದ್ದು ಸಾಮಾನ್ಯವಾಗಿ ಯಾವುದಕ್ಕಾಗತ್ತೆ? ದುಡ್ಡಿಗೋಸ್ಕರ, ಗಂಡ ಹೆಂಡತಿ ಜಗಳಕ್ಕೋಸ್ಕರ, ಮಕ್ಕಳ ಜಗಳ, ಇದು ಗದ್ದೆ ತೋಟದ ಜಗಳ, ಸಾಲದ ಜಗಳ, ಅಥವಾ ಇನ್ನೇನೋ ಇಂಥ ಹುಡುಗಿ ಜಗಳ, ಇಂಥದ್ದು ಜಗಳ ಆಗಿ ಕೊಲೆ ಆಗತ್ತೆ. ನಾಥೂರಾಮ್ ಗೋಡ್ಸೆ ಆ ವಿಷಯ ಬಿಟ್ಟು ಯಾವ ವಿಷಯಕ್ಕೆ ಕೊಲೆ ವಧೆ ಮಾಡಿದರ್ರಿ? ಉದಾತ್ತವಾದಂಥ ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ, ಹಿಂದೂಗಳ ಸುರಕ್ಷತೆಗೋಸ್ಕರ, ಹಿಂದೂಗಳ ರಕ್ಷಣೆಗೋಸ್ಕರ ಇದನ್ನು ಮಾಡಿದ್ರು ಅಂತ ಅವರೇ ಕೋರ್ಟ್ನಲ್ಲೇ ಸ್ಪಷ್ಟವಾಗಿ ಹೇಳಿದರು ಅವರು. ಸೊ ಅವತ್ತಿನ ತುಷ್ಟೀಕರಣ, ಅವತ್ತಿನ ಮುಸ್ಲಿಮರ ಹಾಹಾಕಾರ, ಮುಸ್ಲಿಮರ ದೌರ್ಜನ್ಯ ಇವತ್ತಿಲ್ವಾ? ಇನ್ನೂ ಜಾಸ್ತಿ ಆಗಿದೆ. ಹಾಗಾದರೆ ನಮಗೆ ಒಂದು ಪಿಸ್ತೂಲ್ ಸಾಲೋದಿಲ್ಲ. ಗಾಂಧಿಗಳು ಎಷ್ಟು ಜನ ಇದ್ದಾರೆ ಇವತ್ತು? ಅಹಿಂಸೆ ಮೂಲಕ ಈ ದೇಶವನ್ನು ನಾಶ ಮಾಡುವಂತ ಗಾಂಧೀಜಿಯ ಮಾನಸಿಕತೆ ಇವತ್ತು ಎಷ್ಟು ಜನ ಇದ್ದಾರೆ? ಸೊ ನಾವೇನು ಮಾಡಬೇಕು ಅಂತನ್ನುವಂಥದ್ದು ನಿರ್ಧಾರ ಮಾಡಬೇಕಾಗಿದೆ. ನಾನು ಹೇಳೋದು ಪಿಸ್ತೂಲ್ ತೊಗೊಂಡು ಹೊಡಿಬೇಕು ಅಂತನ್ನುವಂಥದ್ದಲ್ಲ. ಆದರೆ ಈ ಮಾನಸಿಕತೆಯನ್ನು ನಾವು ಡೆವಲಪ್ ಮಾಡಿಕೊಳ್ಳಲಿಲ್ಲ. ಈಗಾಗಲೇ ಹೇಳಿದರು, ಜಾಲಿಯನ್ ವಾಲಾಬಾಗದ ಬಗ್ಗೆ ಹೇಳಿದರು. ಈ ಪುಸ್ತಕ ಪ್ರಕಟಣೆ ಮಾಡಿದ ಕೂಡಲೇ ಬ್ಯಾನ್ ಆಗತ್ತೆ. ಬ್ಯಾನ್ ಆದ ಕೂಡಲೇ ಮತ್ತು ಹೋರಾಟ ಮಾಡುವೆ, ಅದನ್ನು ಕೋರ್ಟಿನ ಮೂಲಕ ತೊಗೊಂಬರ್ತಾರೆ, ಹೊರಗಡೆ ತೊಗೊಂಬರ್ತಾರೆ. ಯಾಕೆ?
ಏನು ಉದ್ದೇಶ ಏನು? ಔರಂಗಜೇಬನ ಬಗ್ಗೆ ನಾವು ಮಾತಾಡ್ತಾ ಇಲ್ವಾ? ಔರಂಗಜೇಬನ ಬಗ್ಗೆ ಕೇಳ್ತಾ ಇಲ್ವಾ ನಾವು? ಎಷ್ಟು ಕೊಲೆ, ಎಷ್ಟು ಹಿಂಸೆ, ಎಷ್ಟು ದೇವಸ್ಥಾನಗಳನ್ನು ಒಡೆದಲ್ಲ, ಅವನ ಬಗ್ಗೆ ನಾವು ಇತಿಹಾಸವನ್ನು ಓದ್ತಾ ಇದ್ದೀವಲ್ಲ. ಬಾಬರನ ಬಗ್ಗೆ ಓದ್ತಾ ಇಲ್ವಾ? ಟಿಪ್ಪುನ ಬಗ್ಗೆ ಓದ್ತಾ ಇಲ್ವಾ? ನೀವು ಇತಿಹಾಸವನ್ನು ತುಂಬಿ ತುಳುಕ್ತಾ ಇರುವಂತ ಇವರೆಲ್ಲ ಯಾರು ಕೊಲೆಗಡಕರಲ್ವಾ? ಇವರು ದ್ರೋಹಿಗಳಲ್ವಾ? ಇವರ ಕಥೆಗಳನ್ನು, ಇವರ ಇತಿಹಾಸವನ್ನು ಓದಬಹುದಾದ್ರೆ ಯಾಕೆ ನಾಥುರಾಮ್ದಿಲ್ಲ? ಯಾಕೆ ನಾಥುರಾಮ್ದಿಲ್ಲ? ಓದಬೇಕಾಗಿದ್ರಿ, ಬರೀ ಓದೋದಷ್ಟೇ ಇಲ್ಲ, ಮುಂದಿನ ಹೆಜ್ಜೆ ಇಡಬೇಕಾಗಿದೆ.